ನಮ್ಮೇಲೆ ಚಾಡಿ ಹೇಳ್ತಾಳೆ. ಚಾಡಿ ಹೇಳ್ತೇನೆ, ಎದುರ ಕೊಡ್ರಿ ಏನಾಗುತ್ತೆ ಅಂತ ನೋಡಿ. ನಮ್ಮೇಲೆ ಚಾಡಿ ಹೇಳಕ್ಕೆ ನಿನ್ಗೆ ಎಷ್ಟೇ ಧೈರ್ಯ? ಹೇಳ್ತೀನಿ, ಹೇಳ್ತೀಯಾ? ನಮ್ಮನ್ನ ಎದುರ ಹಾಕೊಂಡ್ರೆ ನಿನ್ನ ಇಟ್ಟಿಲ್ಲ ಅನ್ಸ್ತೀವಿ. ಹೇಳೆ, ಇನ್ನೊಂದ್ಸಲ ಚಾಡಿ ಹೇಳ್ತೀಯಾ? ಹೇಳಿ, ಹೇಳ್ತೀನಿ. ನಮ್ಮನ್ನೆಲ್ಲ ಏನಂತ ಅನ್ಕೊಂಡಿದ್ದೀಯ? ಏನ್ ಮಾಡ್ತೀನಿ ನೋಡಿ. ಬಿಟ್ಬಿಡೆ, ಹೋಗಿ ಲೈಟ್ ಆಫ್ ಮಾಡು. ನನ್ ಮಾತು ಕೇಳೆ, ಗೊತ್ತಾಗ್ತಿದ್ಯಾ? ನಿನಗೆ ಬಿಡೆ ನನ್ನ ಇನ್ನೊಂದ್ಸರಿ ಕಂಪ್ಲೇಂಟ್ ಆಗ್ತಾ ಇಲ್ಲ ಕಣೆ. ಎಷ್ಟು ಇರ್ಬೇಕು ಇವಳಿಗೆ? ಕೈ ತೆಗಿಯೇ. ಅಯ್ಯೋ, ಏನೇ ಮಾಡೋದು ಇವಾಗ? ಸತ್ತೋಗ್ಬಿಟ್ಲಲ್ಲೇ. ಏ ನಾಗಿನಿ, ಅಯ್ಯೋ ನಾಗಿನಿ, ನಾನು ಹೇಳ್ದೆ ಬೇಡ ಬೇಡ ಅಂತ. ಈಗೇನೇ ಮಾಡೋದು? ಹೋಗೋಣ ನೀನೇ ಕೇಳಿ. ನಾಗಿನಿ ಎದ್ದೇಳ ಮೇಲೆ. ಅಯ್ಯೋ ಭಗಿನಿ, ನಾಗಿನಿ ನಮ್ಮ ಅಪ್ಪ ಅಮ್ಮನ ಸಾಯಿಸ ಬಿಡ್ತಾರೆ. ಪ್ಲೀಸ್ ಕಣೆ, ಪ್ಲೀಸ್ ಶೌಟ್ ಮಾಡ್ಬೇಡ. ಬೈ ಮಿಸ್ಟೇಕ್ ಏನೋ ಆಗೋಗಿದೆ. ಬೈ ಮಿಸ್ಟೇಕ್ ಅಂದ್ರೆ ಪೊಲೀಸ್ ಬಿಡ್ತಾರೇನೆ? ಈಗ ಏನೇ ಮಾಡೋದು? ಭಯ ಆಗ್ತಾ ಇದೆ ಕಣೆ. ಬೇಕು ಅಂತ ಮಾಡ್ಲಿಲ್ವೇ? ಏನೇ ಮಾಡೋದು ಇವಾಗ? ನನ್ಗೂ ಭಯ ಆಗ್ತಿದೆ ಕಣೆ. ಒಂದ್ ನಿಮಿಷ ಇರು, ನಾನ್ ನೋಡ್ತೀನಿ. ನಾಗಿನಿ, ಏನಾಯ್ತಪ್ಪ ಇವಳಿಗೆ? ನಾಗಿನಿ, ನಾಗಿನಿ ಎದ್ದೇಳು. ನಾಗಿನಿ ಆಗ್ತಾ ಇಲ್ಲ ಕಣೆ. ಏನೇ ಮಾಡೋದು ಇವಾಗ? ಅಯ್ಯೋ ಏನೇ ಹೀಗಾಗೋಯ್ತು? ಏನು ಮಾಡೋದು? ಏನೇ ಮಾಡೋದು ಇವಾಗ? ಅಯ್ಯೋ ಅಲ್ವೇ, ಹೋಗೋಣ ಬಾ. ಎದುರ್ಸೋಣ ಅಂತ ಬಂದ್ರೆ ಹೀಗಾಗೋಯ್ತಲ್ಲೇ. ಬೇಗ ಯಾಕೆ ಹೋಗೋಣ ಪ್ಲೀಸ್. ಬರಲ್ಲ ಪ್ಲೀಸ್, ಬಾ ನಡಿಯಮ್ಮ ಪ್ಲೀಸ್. ಸರಿಯಾಗಿ ನ್ಯೂಟ್ರಲ್ ಮಾಡಿ ಸ್ಟಾರ್ಟ್ ಮಾಡೆ. ಆಗ್ತಾ ಇಲ್ವಾ? ನೀನ್ ಆ ಕಡೆ ಹೋಗು, ನಾನು ಸ್ಟಾರ್ಟ್ ಮಾಡ್ತೀನಿ. ಸರಿ ಬಾ. ಗಾಯತ್ರಿ ಬೇಗ ಬಾರೆ. ಬಂದೇ ಇರೇ. ಸ್ಟಾರ್ಟ್ ಆಗ್ತಿಲ್ವೇನೆ? ಇಲ್ವೇ. ಗಾಯ್ ಬಾ, ಬೇಗ ಬಾ.
ನಾಗಿನಿ ನಾಗಿನಿ ಅಯ್ಯೋ ನಾಗಿನಿ ನಾಗಿನಿ ಏನಾಯ್ತಮ್ಮ ನಾಗಿನಿ ಅಯ್ಯೋ ನಾಗಿನಿ ನಾಗಿನಿ ರೂಪಾ ಸಂಧ್ಯಾ ಏನಾಯ್ತಮ್ಮ ಎದ್ದೇಳು ನಾಗಿನಿ ವಾರ್ಡನಿನೇ ನಾಗಿನಿ ನಾಗಿನಿ ಅಂತ ಕೂಗ್ತಾ ಇದ್ದಾರೆ ಯಾಕೆ ಏನಾಯ್ತು ಬಾರೆ ನೋಡೋಣ ನಾಗಿನಿ ಅಯ್ಯೋ ನಾಗಿನಿ ಏ ನಾಗಿನಿ ಎದ್ದೇಳಮ್ಮ ನಾಗಿನಿ ಮೇಡಮ್ ಏ ನಾಗಿನಿ ಏನಾಯ್ತು ನಾಗಿನಿಗೆ ಏನಾಯ್ತು ಮೇಡಮ್ ನಾಗಿನಿ ಇವಳು ಯಾಕೋ ಮಾತಾಡ್ತಿಲ್ಲ ಯಾಕೆ ಮೇಡಮ್ ಮುಟ್ಬಿಡಿ ಇವಳು ಸತ್ತೋಗಿದ್ದಾಳೆ ಅನ್ಸುತ್ತೆ ಯಾರು ಮುಟ್ಬಿಡಿ ಹಿಂದೆ ಜರಿಗೆ ನಡೀರಿ ನಡೀರಿ ನಡೀರಮ್ಮ ನಡೀರಿ ಕಂಪ್ಲೇಂಟ್ ಕೊಡೋಣ ನಡೀರಮ್ಮ ಬೇಗ ರಾತ್ರಿ ಊಟ ಮಾಡ್ಬೇಕನ್ನೋ ಜೊತೆ ಎಷ್ಟು ಚೆನ್ನಾಗಿ ಮಾತಾಡೋದು ಗೊತ್ತಾ ನನ್ ಜೊತೆ ಮಾತಾಡೋದ್ಲು ಕಣೆ ಈಗ ಆಗ್ಬಾರ್ದು ಇದೆಲ್ಲ ಹೆಂಗಾಯ್ತ್ರಮ್ಮ ಗೊತ್ತಿಲ್ಲ ಮೇಡಮ್ ಇವ್ಳ ರೂಮಿಗೆ ಯಾರಾದ್ರೂ ಬಂದ್ ಹೋಗಿದ್ರಮ್ಮ ಮೇಡಮ್ ಏನಾದ್ರೂ ಸೂಸೈಡ್ ಮಾಡ್ಕೊಬಿಟ್ಲಾ ಅವಳಾಗ ಸೂಸೈಡ್ ಮಾಡ್ಕೋತಾಳೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ಕೊಡು ಕಂಪ್ಲೇಂಟ್ ಕೊಡೋಣ ಅನ್ಕೊಂಡೇ ಇರ್ಲಿಲ್ಲ ರಾತ್ರಿ ಎಷ್ಟು ಚೆನ್ನಾಗಿ ಮಾತಾಡಿದ್ಲಲ್ವಾ ಮೇನ್ ರೋಡ್ ಅಲ್ಲಿ ದಿನಕ್ಕೆ 100 ನಾಯಿ ನರಿ ಸತ್ತೋಗ್ತವೆ ಅದನ್ನೆಲ್ಲ ನೋಡಕ್ಕಾಗತ್ತಾ ಬರೋಣ ಆಲ್ರೆಡಿ ಹಾಸ್ಟೆಲ್ ಏನೋ ಮಾಡಕ್ ಹೋಗಿ ಏನೋ ಆಗಿದೆ ಈಗ ಇದು ಬೇಕಾ ಕೂತ್ಕೊಳ್ಳಿ ಬೇಗ ಅಂದೆ ಪ್ಲೀಸ್ ನನ್ ಮಾತು ಕೇಳೆ ಸುಮ್ನೆ ಕೂತ್ಕೊಳ್ಳಿ ಅಮ್ಮ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ ಚೆನ್ನಾಗಿ ಹೇಳ್ತಿಯಮ್ಮ ನೀನು ಒಂಟಿ ಹೆಣ್ಮಗಳು ಮನೆಯಿಂದ ಹಾಸ್ಟೆಲ್ ದೂರದಲ್ಲಿದ್ದಾಳೆ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಫೋನ್ ಸಿಗ್ತಾ ಇಲ್ಲ ಹಾಸ್ಟೆಲ್ ಇಲ್ಲ ಅಂದ್ರೆ ಏನು ಅಂತ ತಿಳ್ಕೊಬೇಕಮ್ಮ ನಾನು ಅದಕ್ಕೆ ಶ್ಯಾಮ್ ಹೋಗಿದ್ದಾನಲ್ವಾ ಕಾಲ್ ಮಾಡ್ತಾನೆ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಇರೋ ಎಷ್ಟೊತ್ತು ಅಂತ ಕಾಯ್ದಮ್ಮ ಒಂದ್ ಕೆಲ್ಸ ಮಾಡು ಶ್ಯಾಮ್ ಮೊಬೈಲ್ ಫೋನ್ ಮಾಡು ಸರಿ ಸಿಕ್ಕದ್ಲ ಏನು ಅಂತ ಕೇಳ್ಕೊ ಈ ಮಕ್ಳಿಗೊಂದು ಅರ್ಥನೇ ಆಗಲ್ವಲ್ಲ ಹೆತ್ ಕರಳಿನ ಸಂಕಟ ಇವ್ರಿಗೇನ್ ಅರ್ಥ ಆಗುತ್ತೆ ಹೇಳು ಎಲ್ಲಿಂದ ತುಡ್ಕೋದಿ ಹುಡುಗಿರ ಇಷ್ಟೊತ್ತಿನ ರಾತ್ರಿನಲ್ಲಿ ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ ಇವನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಸಿಕ್ಕದ್ನೇನಮ್ಮ ಟ್ರೈ ಮಾಡ್ತಾ ಇದ್ದೀನಿ ಅಯ್ಯೋ ದೇವ್ರೆ ಅಮ್ಮ ಅಯ್ಯೋ ಅಮ್ಮ ಅಮ್ಮ ಯಾಕೆ ಫೋನ್ ಇಟ್ಬಿಟ್ಟೆ ಅಮ್ಮ ಅದು ಶ್ಯಾಮ್ಗೆ ನಾನು ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ
ರಿಂಗ್ ಆಗ್ತಿದೆ, ತೆಗಿತಿಲ್ಲ ಅವನು. ಏನಂದೆ? ಶ್ಯಾಮ್ ಫೋನ್ ತೆಗಿತಲ್ವಾ? ಇವನೆಲ್ಲೋದ? ಅಲ್ಲ ಕಣೆ, ಶ್ಯಾಮು ಫೋನ್ ತೆಗಿತಾ ಇಲ್ಲ, ಇವಳದು ನಾಟ್ ರೀಚಬಲ್. ಅಯ್ಯೋ ಅಮ್ಮ ಅಮ್ಮ ಅಯ್ಯೋ ಅಮ್ಮ ನನ್ನ ಮಗಳನ್ನ, ನನ್ನ ಮಗನ್ನ ನೀನೇ ಕಾಪಾಡ್ಬೇಕು ತಂದೆ. ಅಮ್ಮ, ಸುಮ್ನೆ ಗಾಬರಿ ಮಾಡ್ಕೊಂಡು ಏನೇನೋ ಮಾತಾಡ್ಬೇಡ ನೀನು. ಗಾಡಿ ಓಡಿಸ್ತಿರ್ತಾನಲ್ವಾ, ಅದಕ್ಕೆ ಫೋನ್ ತೆಗ್ದಿಲ್ಲ ಅನ್ಸತ್ತೆ. ಇನ್ನೇನ್ ಫೋನ್ ಬಂತು. ಹಲೋ ಮೇಡಮ್, ಇದು 080659008 ಮೇಡಮ್. ಹೌದು ಮೇಡಮ್, ನೀವೀಗ ಫೋನ್ ಮಾಡಿದ್ರಲ್ಲ, ಅವ್ರಿಗೆ ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಬಿದ್ದು ತುಂಬಾ ಒದ್ದಾಡ್ತಾ ಇದ್ರು. ನಾವು ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿದೀವಿ. ಮೇಡಮ್, ನೀವೀಗ ಫೋನ್ ಮಾಡಿದ್ರಲ್ಲ, ಅವ್ರಿಗೆ ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಬಿದ್ದು ತುಂಬಾ ಒದ್ದಾಡ್ತಾ ಇದ್ರು. ನಾವು ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿದೀವಿ. ಏನಾಯ್ತಮ್ಮ? ಯಾರ್ದಮ್ಮ ಫೋನು? ಡಾಕ್ಟರ್, ಪೇಷಂಟ್ ಕಂಡೀಷನ್ ಹೇಗಿದೆ? ಸದ್ಯಕ್ಕೇನು ಹೇಳಕ್ಕಾಗಲ್ಲ, ರಿಪೋರ್ಟ್ ಬರ್ಬೇಕು. ಬೆನ್ನಿಗೆ ತುಂಬಾ ಏಟ್ ಬಿದ್ದಿದೆ. ಅಳ್ಬೇಡಿಮಾ, ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ. ನಮ್ ಕೈಲಾಗಿದ್ದ ಪ್ರಯತ್ನ ನಾವು ಮಾಡ್ತಾ ಇದೀವಿ. ದೇವ್ರಿದಾನೆ, ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ ಅಮ್ಮ, ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊ. ನೋಡು, ನಮ್ ಶ್ಯಾಮ್ಗೆ ಏನೂ ಆಗಲ್ಲ, ಅವನು ಹುಷಾರಾಗ್ತಾನೆ. ಸುಮ್ನಿರಮ್ಮ, ಈಗ ನೀನೇ ಹತ್ರ. ಅಕ್ಕ ಅಕ್ಕ, ಏನಾಯ್ತಕ್ಕ? ಶ್ಯಾಮ್ಗೆ ಆಕ್ಸಿಡೆಂಟ್ ಆಗೋಗಿದ್ದೆ ಕಣೋ. ಅಮ್ಮ ಅಮ್ಮ, ಅಳ್ಬೇಡಮ್ಮ. ಅಕ್ಕ, ಅಮ್ಮ ಯಾಕೆ ಅಳ್ತಿದ್ದಾರೆ? ನೀನಾದ್ರೂ ಹೇಳಕ್ಕ. ಅಮ್ಮ ಪ್ಲೀಸ್ ಕಂಟ್ರೋಲ್ ಮಾಡ್ಕೊಮ್ಮ. ಇಲ್ಲಿರೋ ಪೇಷಂಟ್ಗಳಿಗೆ ತೊಂದರೆ ಆಗತ್ತೆ, ಆಮೇಲೆ ನಮ್ಮ ಮನೆಯಲ್ಲಿಂದ ಆಚೆ ಹಾಕ್ತಾರಷ್ಟೇ. ಮಾವ, ಶ್ಯಾಮ್ಗೆ ಆಕ್ಸಿಡೆಂಟ್ ಆಗಿದೆ, ಹಿಟ್ ಅಂಡ್ ರನ್ ಕೇಸ್. ಯಾವುದೋ ಕಾರು ಫೋರ್ಸ್ ಆಗಿ ಬಂದು ಆಕ್ಸಿಡೆಂಟ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಶ್ಯಾಮ್ಗೀಗ ಸಿವಿಯರ್ ಡ್ಯಾಮೇಜ್ ಆಗಿದೆ. ಈ ಡಾಕ್ಟರ್ ಬೇರೆ ಏನು ಹೇಳ್ತಾ ಇಲ್ಲ. ಈಗಿನ ಹುಡುಗರಿಗೆ ಅದು ಏನ್ ಚಟ ಏನೋ, ರಾತ್ರಿ ಹೊತ್ತು ಗಾಡಿ ಓಡಿಸೋದು. ಈ ನಡುವೆ ಔಷಧಿ ಅಂಗಡಿ, ರೇಷನ್ ಅಂಗಡಿ, ದೇವಸ್ಥಾನಗಳಿಗಿಂತ ಹೆಚ್ಚಾಗಿ
ಈ ವೈನ್ ಸ್ಟೋರು ಬಾರ್ಗಳೇ ಹೆಚ್ಚಾಗ್ಬಿಟ್ಟಿದಾವೆ. ಅದರಲ್ಲೂ ಕುಡಿಯೋರಂತೂ ಹೆಚ್ಚಾಗಿ ಆಗ್ಬಿಟ್ಟಿದ್ದಾರೆ. ರಾತ್ರಿ ಅಂತೂ ಹೆಂಗಂದ್ರಂಗೆ ಗಾಡಿ ಓಡಿಸ್ತಾರೆ. ಎಲ್ಲ ಆಯ್ತಿದು? ಮೆಡಿಕಲ್ ಹಾಸ್ಟೆಲ್ ಹತ್ರ ಮಾವ. ಓ, ಗಾಯತ್ರಿನ ನೋಡಕ್ ಹೋಗಿದ್ನಾ? ವಿಧಿ ಕರ್ಕೊಂಡು ಹೊಟ್ಟೋಯ್ತು ಕಣೋ ವೆಂಕಟೇಶ. ನೋಡು, ಒಂದು ಮಿಸ್ಡ್ ಕಾಲ್ ಕೊಟ್ರೆ ಸಾಕು, ಅವಳೇ ಫೋನ್ ಮಾಡ್ತಿದ್ಲು ಕಣೋ ಗಾಯತ್ರಿ. ಅಂಥದ್ರಲ್ಲಿ ನಾವೆಷ್ಟು ಸರಿ ಫೋನ್ ಮಾಡಿದ್ರು ಫೋನೇ ಮಾಡಲಿಲ್ಲ ಕಣೋ ಅವಳು. ನಮಗೆಲ್ಲ ಒಂದೇ ಆತಂಕ ಆಗೋಗ್ಬಿಟ್ಟಿದೆ ಕಣೋ. ಅರ್ಥ ಆಯ್ತು ಬಿಡಕ್ಕ. ಮಗಳಿಗೆ ಏನಾಗಿದೆ ಅಂತ ನಿನಗೆ ಆತಂಕ, ಅವಳನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಇವನು ಹೋಗಿದ್ದಾನೆ. ನಂದೇ ತಪ್ಪು ಕಣೋ. ಡಾಕ್ಟರ್ ಓದ್ತಾರ ಹುಡುಗಿ, ಯಾವ ಟೆನ್ಷನ್ಲಿದ್ಲೋ, ಕೂತ್ಕೊಂಡು ಒಂದೇ ಸಮ ಓದ್ತಿದ್ಲೋ, ಏನೋ ಒಂದು ತಿಳ್ಕೊಳ್ದೆ ನಾನು ಆತರ ಪಟ್ಪಟ್ಟೆ ಕಣೋ. ನೋಡ್ದ್ಯಾ, ಒಂದು ಕುಡಿನ ರಕ್ಷಿಸೋಕ್ ಹೋಗಿ ಇನ್ನೊಂದು ಕುಡಿಗೆ ಆಪತ್ ಬಂತು. ನೀ ಹೇಳ್ದಾಗೆ ಇದು ವಿಧಿನೇ. ಅಮ್ಮ ನೋಡಿ, ಅರ್ಜೆಂಟ್ ಆಗಿ ಡಾಕ್ಟರ್ ಕರಿತಾ ಇದ್ದಾರೆ. ಬರ್ತೀವಿ, ಬಾಮ್ಮ. ಬಾ ಡಾಕ್ಟ್ರೆ, ನಾನು ಇವ್ರ ಮನೆಯವನೇ. ಹೇಳಿ, ಏನೋ ಅರ್ಜೆಂಟಾಗಿ ಬರಕ್ ಹೇಳಿದ್ರಂತೆ. ನಮ್ ಶ್ಯಾಮ್ ಹೇಗಿದ್ದಾನೆ? ನೋಡಿ, ಈಗ ತಾನೇ ರಿಪೋರ್ಟ್ ನೋಡ್ದೆ. ಬೆನ್ನಿಗೆ ಸಾಕಷ್ಟು ಏಟ್ ಬಿದ್ದಿದೆ, ಹಾಗಾಗಿ ಬೆನ್ ಮೂಳೆ ಮುರಿದಿದೆ. ಕೂಡ್ಲೇ ಆಪರೇಷನ್ ಆಗ್ಬೇಕು. ಆಪರೇಷನ್? ಹೌದು, ಸ್ವಲ್ಪ ಮೇಜರ್ ಆಪರೇಷನ್. 2 ಲಕ್ಷ ರೂಪಾಯಿ ಆಗ್ಬೋದು. ದುಡ್ಡನ್ನ ಕೌಂಟ್ರಲ್ಲಿ ಕಟ್ಟಿದ್ರೆ ಆಪರೇಷನ್ ಶುರು ಮಾಡ್ತೀವಿ. ಇಲ್ಲ ಅಂದ್ರೆ ಗಾಯ ಜಾಸ್ತಿಯಾಗಿ ಕೊಳೆಯೋ ಚಾನ್ಸಸ್ ಇರುತ್ತೆ. ಡಾಕ್ಟ್ರೆ, ಈ ಮೆಡಿಕಲ್ ಟರ್ಮ್ಸ್ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ನಮ್ ಶೈಲೇಜ ತುಂಬಾ ಬುದ್ಧಿವಂತೆ. ಏನೇ ಹೇಳೋದಿದ್ರು ಅವಳಿಗೆ ಹೇಳಿ. ಬಾ ಅಮ್ಮ, ಕೂತ್ಕೋ. ಬಾಮ್ಮ, ಕೂತ್ಕೋ. ನೋಡಿಮ್ಮ, 2 ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡಿ, ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಡಾಕ್ಟ್ರೆ, 2 ಲಕ್ಷ ರೂಪಾಯಿ ಅಂದ್ರೆ ತುಂಬಾ ಜಾಸ್ತಿ ಆಗುತ್ತೆ. ಅಲ್ಲಮ್ಮ, ಇದನ್ನೇನ್ ಮಂಡಿ ವ್ಯಾಪಾರ ಅನ್ಕೊಂಡ್ರಾ? ನಾವು ಮಾನವೀಯತೆಯಿಂದ ಇರೋರೆ. ಇದನ್ನೇನ್ ಗೌರ್ಮೆಂಟ್ ಹಾಸ್ಪಿಟಲ್ ಅನ್ಕೊಂಡ್ರಾ? ಡಾಕ್ಟ್ರೆ, 2 ಲಕ್ಷ ರೂಪಾಯಿ ಈ ಫ್ಯಾಮಿಲಿಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಬರೋ ಕಷ್ಟಗಳು ಫ್ಯಾಮಿಲಿ ಕಂಡೀಷನ್ ನೋಡ್ಕೊಂಡ್ ಬರತ್ತಾ? ನೋಡಿ, ಪೇಷಂಟ್ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಸ್ವಲ್ಪ ಡಿಲೇ ಆದ್ರೂ ಜೀವಕ್ಕೆ ಅಪಾಯ ಇದೆ. ಆಮೇಲೆ ಡಾಕ್ಟರ್ ನೆಗ್ಲೆಕ್ಟ್ ಮಾಡಿದ್ರು ಅಂತ ನೀವು ನಮ್ಮನ್ನ ಬ್ಲೇಮ್ ಮಾಡಬಾರ್ದು. ಇಲ್ಲ ಡಾಕ್ಟ್ರೆ, ಏನಾದ್ರೂ ಮಾಡಿ ನನ್ ಮಗನ್ ಕಾಪಾಡಿ. ಡಾಕ್ಟ್ರೆ, ಒಂದ್ ಕೆಲಸ ಮಾಡಿ. ಏನ್ ಹೇಳಿ? ನಮ್ ಶ್ಯಾಮ್ನ ಡಿಸ್ಚಾರ್ಜ್ ಮಾಡ್ಬಿಡಿ. ನನಗೆ ಪರಿಚಯದವರು ಒಬ್ರು ಡಾಕ್ಟರ್ ಇದ್ದಾರೆ, ತುಂಬಾ ಫೇಮಸ್ ಸರ್ಜನ್. ಬೇರೆ ಬೇರೆ ದೇಶಗಳಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾವಲ್ಲಿ ಕರ್ಕೊಂಡು ಹೋದ್ರೆ ಸ್ವಲ್ಪ ಚಾರ್ಜಸ್ ಕಡಿಮೆ ಆಗ್ಬೋದಲ್ವಾ? ಅದು ನಿಮ್ ಇಷ್ಟ. ನಾನು ಆಗ್ಲೇ ಹೇಳ್ದಾಗೆ ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಆದ್ರೂ ನೀವು ಡಿಸ್ಚಾರ್ಜ್ ಮಾಡ್ಲೇಬೇಕು ಅನ್ನೋದಾದ್ರೆ ನಾವೇನೂ ಮಾಡಕ್ಕಾಗಲ್ಲ. ನೋಡಿ, ಯೋಚನೆ ಮಾಡಿ ಒಂದ್ ಸರಿಯಾದ ನಿರ್ಧಾರಕ್ಕೆ ಬನ್ನಿ. ಇಷ್ಟ ಹೇಳಿದ್ಮೇಲೆ 3ನೇ ವಾರ್ಡಲ್ಲಿರೋ ಪೇಷಂಟ್ಗೆ ತುಂಬಾ ಸೀರಿಯಸ್ ಆಗಿದೆ, ಬೇಗ ಬನ್ನಿ. ಸರಿ, ಬೇಗ ನಿರ್ಧಾರ ಮಾಡಿ ಹೇಳಿ. ಅಕ್ಕ, ಇಂಥ ಸಮಯದಲ್ಲಿ ಧೈರ್ಯ ತಂದ್ಕೋಬೇಕು. ನೋಡು, ಹೆದರೋರ್ ಮೇಲೆ ಹಾವು ಹೆಸರು ಅನ್ನೋ ಹಾಗೆ ಈ ಡಾಕ್ಟರ್ಗಳು. ನೀನೇನೇ ಯೋಚನೆ ಮಾಡ್ಬೇಡ. ಸುಮ್ನೆ ಶ್ಯಾಮ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಮಾವ, ಶ್ಯಾಮ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಡಾಕ್ಟರ್ ಪದೇ ಪದೇ ಹೇಳ್ತಾ ಇದ್ದಾರೆ. ಅದನ್ನ ಯಾಕೆ ನೀವು ಅರ್ಥ ಮಾಡ್ಕೋತಾ ಇಲ್ಲ? 2 ಲಕ್ಷ ರೂಪಾಯಿ ತಾನೆ, ನಾನು ಅರೇಂಜ್ ಮಾಡ್ತೀನಿ. ಸರಿ ಅಮ್ಮ. ಅಕ್ಕ, ಅರ್ಜೆಂಟಾಗಿ ನನಗೊಂದು ಕೆಲಸ ಇದೆ. 1 ಗಂಟೆಲಿ ಹೋಗಿ ಬಂದ್ಬಿಡ್ತೀನಿ. ಮಾವ, ಬರುವಾಗ ನಂಗೆ ತಿಂಡಿ ತರ್ತೀರಾ? ಸುಮ್ಮನೆ ನಿಂತ್ಕೊಳ್ಳೆ ಅಮ್ಮ, ಅವಾಗಲೂ ತಿನ್ನೋದು ಯೋಚನೆ. 2 ಲಕ್ಷ ರೂಪಾಯಿ ತರ್ತೀನಿ ಅಂತ ಹೇಳ್ದಿರ, ಎಲ್ಲಿಂದ ತಗೊಂಡ್ಬರ್ತೀಯ? ಅಮ್ಮ, ದೇವ್ರಿದ್ದಾನೆ, ಹೇಗಾದ್ರೂ ಮಾಡಿ ನಾನು ಅರೇಂಜ್ ಮಾಡೇ ಮಾಡ್ತೀನಿ. ನನಗೆ ನನ್ನ ತಮ್ಮನ ಪ್ರಾಣ ಮುಖ್ಯ. ಅಳ್ಬೇಡ ಅಮ್ಮ, ಸಮಾಧಾನವಾಗಿರು, ಧೈರ್ಯವಾಗಿರು. ಅಮ್ಮ, ತುಂಬಾ ಹೊಟ್ಟೆ ಹಸಿತಿದೆ ಅಮ್ಮ. ಅಯ್ಯೋ ನಡಿ, ನಿನಗೆ ಯಾವ ಹೊಟ್ಟೆ ಯೋಚನೆ ಏನಾದ್ರೂ ಇದೆಯಾ ನಿನಗೆ?
ಒಳ್ಳೆ ಆಪರೇಷನ್ ಆಗಬೇಕು. ಸ್ವಲ್ಪ ಮೇಜರ್ ಆಪರೇಷನ್, 2 ಲಕ್ಷ ರೂಪಾಯಿ ಆಗ್ಬೋದು.